ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ನಮ್ಮ ದೇಶದಲ್ಲಿ ನಾವೇನಾದರೂ ಹೆಲ್ಮೆಟ್ ಹಾಕಿಲ್ಲ ಅಂದರೆ ಟ್ರಾಫಿಕ್ ಪೊಲೀಸು 500 ರೂಪಾಯಿ ಫೈನ್ ಹಾಕ್ತಾರೆ. ನಾವು ಫೈನ್ ಕಟ್ಟೋವರೆಗೂ ನಮ್ಮ ಗಾಡಿ ಬಿಡೋದಿಲ್ಲ, ನಮಗೂ ನೆಮ್ಮದಿ ಇರೋದಿಲ್ಲ. ಆದರೆ ನಮ್ಮ ದೇಶದ ರಾಜಕಾರಣಿಗಳಿಗೆ ಒಂದು ಬಂಪರ್ ಆಫರ್ ಇದೆ. ನೀವು 100 ಕೋಟಿ, 1000 ಕೋಟಿ ಅಥವಾ 70,000 ಕೋಟಿ ಸ್ಕ್ಯಾಮ್ ಮಾಡಿ ಜೈಲಿಗೆ ಹೋಗುವ ಬದಲು ಒಂದು ಸ್ಪೆಷಲ್ ವಾಷಿಂಗ್ ಮಷಿನ್ ಒಳಗಡೆ ಹೋದರೆ ಸಾಕು, ಹೊರಗಡೆ ಬರುವಾಗ ನೀವು ಮಿಸ್ಟರ್ ಕ್ಲೀನ್ ಆಗಿರ್ತೀರ. ವಿರೋಧ ಪಕ್ಷಗಳು ಇದನ್ನೇ ಬಿಜೆಪಿಯ ವಾಷಿಂಗ್ ಮೆಷಿನ್ ರಾಜಕಾರಣ ಅಂತ ಕರೆಯೋದು. ಮೋದಿಯವರ ವಾಷಿಂಗ್ ಪೌಡರ್ ಅಂತ ಕಾಂಗ್ರೆಸ್ ಲೈವ್ ಡೆಮೋ ಕೂಡ ಮಾಡಿತ್ತು. ಇದು ಬರೀ ಆರೋಪ ಅಲ್ಲ. ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ನಡೆಸಿದ ತನಿಖಾ ವರದಿಯ ದತ್ತಾಂಶಗಳನ್ನು ನೋಡಿದರೆ ನೀವೇ ಶಾಕ್ ಆಗ್ತೀರಾ. 2014ರಿಂದ ಇಡಿ ಮತ್ತು ಸಿಬಿಐ ತನಿಖೆ ಎದುರಿಸ್ತಾ ಇದ್ದ ಬರೋಬ್ಬರಿ 25 ಪ್ರಮುಖ ವಿರೋಧ ಪಕ್ಷದ ನಾಯಕರು ಬಿಜೆಪಿಗೆ ಜಿಗಿದಿದ್ದಾರೆ. ಇದರಲ್ಲಿ ಮ್ಯಾಜಿಕ್ ಏನಪ್ಪಾ ಅಂದರೆ, ಈ 25 ಜನರಲ್ಲಿ 23 ನಾಯಕರಿಗೆ ಬಿಜೆಪಿ ಸೇರಿದ ತಕ್ಷಣ ಆ ಕೇಸ್ಗಳಿಂದ ರಿಲೀಫ್ ಸಿಕ್ಕಿದೆ. ಅಂದರೆ 92% ಸಕ್ಸಸ್ ರೇಟ್ ಇದೆ. 3 ಜನರ ಕೇಸ್ ಫೈಲ್ ಕ್ಲೋಸ್ ಆಗಿದ್ರೆ 20 ಜನರ ಕೇಸು ಕೋಲ್ಡ್ ಸ್ಟೋರೇಜ್ ಸೇರಿದೆ. ಅದರಲ್ಲೂ ಸ್ಪೆಷಲ್ ಏನಪ್ಪ ಅಂದರೆ, ಇಬ್ಬರು ಮುಖ್ಯಮಂತ್ರಿಗಳಾಗಿ ದೇಶದ ಡೆಮಾಕ್ರಸಿಯ ಹೆದೆ ಮೇಲೆ ಕುಳಿತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಜನ ಹೇಳೋದು, ಮೋದಿಜಿ ಒಬ್ಬ ಭ್ರಷ್ಟಾಚಾರಿಯನ್ನು ಬಿಡ್ತಾ ಇಲ್ಲ, ಬಿಜೆಪಿ ಕರ್ಕೊಳ್ತಾರೆ, CM ಕೂಡ ಮಾಡ್ತಾರೆ, ಬಿಜೆಪಿಯಲ್ಲಿ ಒಳ್ಳೆ ಆಫರ್ ಓಡ್ತಿದೆ ಅಂತ. ಹಾಗಾದರೆ ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ಸ್ವಚ್ಛ ಭಾರತ ಅಭಿಯಾನದ ಅಸಲಿ ಕಥೆಯನ್ನು ನೋಡೋಣ. ಮೊದಲನೇ ಸ್ಟೋರಿ ನಮ್ಮ ಪಶ್ಚಿಮ ಬಂಗಾಳದ್ದು. 2014ರಲ್ಲಿ ಮ್ಯಾಥ್ಯೂ ಸ್ಯಾಮ್ಯುವೆಲ್ ಅನ್ನೋ ಪತ್ರಕರ್ತ ನಾರದ ಸ್ಟಿಂಗ್ ಆಪರೇಷನ್ ಮಾಡಿದ್ರು. ಇದರಲ್ಲಿ TMC ನಾಯಕರು ಕ್ಯಾಶ್ ತಗೊಳ್ತಾ ಇರೋದು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು. ಈ ವಿಡಿಯೋದಲ್ಲಿ ನಮ್ಮ ಸ್ಟಾರ್ ನಾಯಕ ಸುವೇಂದು ಅಧಿಕಾರಿ ಕೂಡ ಇದ್ರು. 2016ರ ಎಲೆಕ್ಷನ್ನಲ್ಲಿ ಬಿಜೆಪಿ ಪಾರ್ಟಿ ಇದೇ ವಿಡಿಯೋ ಇಟ್ಕೊಂಡು ನೋಡಿ TMC ಪಕ್ಷದ ಭ್ರಷ್ಟರು ಅಂತ ಊರೆಲ್ಲ ಡಂಗುರ ಸಾರ್ಕೊಂಡ್ಬಂತು. ಸ್ವತಃ ನರೇಂದ್ರ ಮೋದಿನೇ ಸುವೇಂದು ಅಧಿಕಾರಿಯನ್ನ ಟ್ರೋಲ್ ಮಾಡಿ ಜನರಿಂದ ಭರ್ಜರಿ ಚಪ್ಪಾಳೆನ ಗಿಡಿಸ್ಕೊಂಡ್ರು. ಆದ್ರೆ 2021ರಲ್ಲಿ ಒಂದು ಟ್ವಿಸ್ಟ್ ಇತ್ತು. ಸುವೇಂದು ಅಧಿಕಾರಿ TMC ಆಫೀಸ್ನಿಂದ ನೇರವಾಗಿ ಎದ್ದು ಹೋಗಿ ಬಿಜೆಪಿ ಸೇರಿದ್ರು. ಅವರು ಬಿಜೆಪಿ ಸೇರಿದ ತಕ್ಷಣ ಆ ಸ್ಟಿಂಗ್ ಆಪರೇಷನ್ ವಿಡಿಯೋಗಳನ್ನೇ ಬಿಜೆಪಿ ತನ್ನ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ನಿಂದಾನೇ ಗಾಯಬ್ ಮಾಡಿಬಿಡ್ತು. ವಿಡಿಯೋ ಮಾಡಿದ ಪತ್ರಕರ್ತ ಮ್ಯಾಥ್ಯೂ ಸ್ಯಾಮ್ಯುವೆಲ್ ಇವತ್ತಿಗೂ ಹೇಳ್ತಿದ್ದಾರೆ, ಸಾಕ್ಷ್ಯ ಇದ್ರೂ ಸುವೇಂದು ಅಧಿಕಾರಿ ಮೇಲೆ ಯಾಕೆ ಆಕ್ಷನ್ ಇಲ್ಲ ಅಂತ. ಮತ್ತೊಂದು ಬಿಗ್ ಅಪ್ಡೇಟ್ ಏನು ಗೊತ್ತಾ, ಇತ್ತೀಚೆಗಷ್ಟೇ ಅಂದರೆ ಮೇ 9, 2026ರಂದು ಇದೇ ಸುವೇಂದು ಅಧಿಕಾರಿ ಪಶ್ಚಿಮ ಬಂಗಾಳದ ಮೊದಲ ಬಿಜೆಪಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಪ್ರಧಾನಿ ನರೇಂದ್ರ ಮೋದಿಯವರ ಸ್ಟೇಜ್ ಮೇಲೆ ನಿಂತು ಇವರು ಜನರ ಆಶೋತ್ತರಗಳನ್ನು ಅರಿತ ನಾಯಕ ಅಂತ ಹೊಗಳಿದ್ರು. ಭ್ರಷ್ಟಾಚಾರದ ಆರೋಪ ಇದ್ದವನಿಗೆ CM ಪಟ್ಟ, ವಾಟ್ ಆ ಲಾಜಿಕ್ ಅಲ್ವಾ. ಬಂಗಾಳದಿಂದ ಸ್ವಲ್ಪ ಈ ಕಡೆ ಬಂದರೆ ಅಸ್ಸಾಂ ಸಿಕ್ಕುತ್ತೆ. ಇಲ್ಲಿನ ಮುಖ್ಯಮಂತ್ರಿ ಹಿಮಂತ್ ಬಿಸ್ವಾ ಶರ್ಮಾ ಅವರ ಕತೆ ಕೇಳಿದರೆ ಬಾಲಿವುಡ್ ಡೈರೆಕ್ಟರ್ಗಳೇ ತಲೆ ತಿರುಗಿ ಬಿದ್ದೋಗ್ಬಿಡ್ತಾರೆ. ಇವರು ಮೊದಲು ಕಾಂಗ್ರೆಸ್ನಲ್ಲಿದ್ದಾಗ ಇವ್ರ ಮೇಲೆ ಲೂಯಿಸ್ ಬರ್ಗರ್ ಮತ್ತು ಬರೋಬ್ಬರಿ 200ರಿಂದ 300 ಬಿಲಿಯನ್ ರೂಪಾಯಿಗಳ ಶಾರದಾ ಚಿಟ್ ಫಂಡ್ ಹಗರಣದ ಆರೋಪಗಳಿದ್ವು. ಇವರ ಮನೆ ಮೇಲೆಲ್ಲ CBI ರೇಡ್ ಆಗಿತ್ತು. ಅವರು ಕಾಂಗ್ರೆಸ್ ಬಿಟ್ಟಾಗ ಕಾಂಗ್ರೆಸ್ಸಿಗರು ಖುಷಿಯಿಂದ ಭ್ರಷ್ಟಾಚಾರಿ ಒಬ್ಬ ತೊಲಗಿದ ನಮ್ಮ ಪಕ್ಷದಿಂದ ಅಂತ ಬೀಗಿದ್ರು. ಆದರೆ 2015ರಲ್ಲಿ ಬಿಜೆಪಿ ಸೇರಿದ ಮೇಲೆ ಸೀನು ಚೇಂಜ್ ಆಗಿಬಿಡ್ತು. ಹಿಮಂತ್ ಬಿಸ್ವಾ ಶರ್ಮಾ ಜೈಲಿಗೆ ಹೋಗುವ ಬದಲು ಅಸ್ಸಾಂನ ಮುಖ್ಯಮಂತ್ರಿ ಆಗ್ಬಿಟ್ರು. ನನಗೆ ಬಿಜೆಪಿ ಸೇರುವ ಮೊದಲೇ ಕ್ಲೀನ್ ಚಿಟ್ ಸಿಕ್ಕಿತ್ತು ಅಂತ ಅವ್ರು ಹೇಳ್ತಾರೆ. ಆದರೆ ಈ ಕ್ಲೀನ್ ಚಿಟ್ ಟೈಮಿಂಗ್ಸ್ ನೋಡಿದರೆ ಇದು ವಾಷಿಂಗ್ ಮೆಷಿನ್ ಅಲ್ಲ, ಫಾಸ್ಟ್ ಫಾರ್ವರ್ಡ್ ಮ್ಯಾಜಿಕ್ ಥರ ಕಾಣುತ್ತೆ. ಈಗ ಬನ್ನಿ ನಮ್ಮ ಪಕ್ಕದ ಮಹಾರಾಷ್ಟ್ರಕ್ಕೆ. ಇಲ್ಲಿನ ರಾಜಕಾರಣ ಯಾವ ಲೆವೆಲ್ಲಿಗೆ ಹೋಗಿದೆ ಅಂತಂದರೆ ನೆಟ್ಫ್ಲಿಕ್ಸ್ ಥ್ರಿಲ್ಲರ್ಗಳು ಕೂಡ ವೇಸ್ಟ್ ಅನ್ನಿಸ್ತವೆ. ಅಜಿತ್ ಪವಾರ್ ಜಲಸಂಪನ್ಮೂಲ ಸಚಿವರಾಗಿದ್ದಾಗ 70,000 ಕೋಟಿ ರೂಪಾಯಿಗಳ ನೀರಾವರಿ ಹಗರಣ ಮಾಡಿದ್ದಾರೆ ಅಂತ ಸ್ವತಃ ಬಿಜೆಪಿ ದೊಡ್ಡ ಮಟ್ಟದಲ್ಲಿ ಆರೋಪ ಮಾಡಿತ್ತು. ಆದರೆ ಆಮೇಲೆ ಏನಾಯಿತು, ಅಜಿತ್ ಪವಾರ್ NDA ಮೈತ್ರಿಕೂಟ ಸೇರಿ DCM ಆದರು. ಜರ್ನಲಿಸ್ಟ್ಗಳು ಕೇಳಿದರೆ ತಪ್ಪು ಸಾಬೀತು ಹಾಕೋ ತನಕನೂ ಯಾರನ್ನು ದೋಷಿ ಅನ್ಬಾರ್ದು ಅಂತ ಅವರೇ ನೀತಿ ಪಾಠ ಹೇಳ್ತಾರೆ. ಪುಣೆಯ 1,800 ಕೋಟಿ ರೂಪಾಯಿ ಭೂ ಹಗರಣದಲ್ಲಿ ಅವರ ಮಗ ಪಾರ್ಥ್ ಪವಾರ್ ಹೆಸರು ಕೇಳಿ ಬಂದ್ರು FIRನಲ್ಲಿ ಹೆಸರಿಲ್ಲ ಅಂತ ಹೈಕೋರ್ಟ್ ಜಡ್ಜು ಪೊಲೀಸ್ನವ್ರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಇದೇ ಪಕ್ಷದ ಮತ್ತೊಬ್ಬ ಪ್ರಫುಲ್ ಪಟೇಲು ಇವ್ರ ಮೇಲೆ 25,000 ಕೋಟಿ ರೂಪಾಯಿಗಳ ಏರ್ ಇಂಡಿಯಾ ಹಗರಣದ ಆರೋಪ ಇತ್ತು. ಇಡಿ ತನಿಖೆ ಮಾಡ್ತಾ ಇತ್ತು. ಆದರೆ ಅವರು NDA ಸೇರಿದ ಕೇವಲ 8 ತಿಂಗಳ ನಂತರ ಮಾರ್ಚ್ 2024ರಲ್ಲಿ CBI ಇವರ ಕೇಸ್ಗೆ ಕ್ಲೋಸರ್ ರಿಪೋರ್ಟ್ ಹಾಕಿ ಕ್ಲೀನ್ ಚಿಟ್ ಕೊಟ್ಬಿಡ್ತು.
ಆಮ್ ಆದ್ಮಿ ಪಕ್ಷ ಇದನ್ನು ವಾಷಿಂಗ್ ಮೆಷಿನ್ ಮ್ಯಾಜಿಕ್ ಅಂತ ಟ್ವೀಟ್ ಕೂಡ ಮಾಡಿತ್ತು. ಇದನ್ನೇ ಅಲ್ವಾ ನಾವು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳೋದು. ಈಗ ಬರೋಣ ನಮ್ಮ ಕರ್ನಾಟಕ ಮತ್ತು ಲೇಟೆಸ್ಟ್ 2026 ಡೆವಲಪ್ಮೆಂಟ್ಸ್ಗೆ. ದೆಹಲಿಯಲ್ಲಿ 2026 ಏಪ್ರಿಲ್ನಲ್ಲಿ ಆಮ್ ಆದ್ಮಿ ಪಾರ್ಟಿಯ ಬರೋಬ್ಬರಿ 7 ಸಂಸದರು ರಾಘವ್ ಚಡ್ಡಾ, ಸಂದೀಪ್ ಪಾಠಕ್, ಸ್ವಾತಿ ಮಲಿವಾಲ್ ಸೇರಿದಂತೆ ಹರ್ಭಜನ್ ಸಿಂಗ್ ಸೇರಿದಂತೆ 7 ಜನ ಸಂಸದರು ದಿಢೀರ್ ಅಂತ BJP ಸೇರಿದರು. ಅರವಿಂದ್ ಕೇಜ್ರಿವಾಲ್ ಮತ್ತು ಭಗವಂತ್ ಮಾನ್ ಇವರನ್ನ ಗದ್ದಾರ್ ಅಂದರೆ ದೇಶದ್ರೋಹಿ ಅಂತ ಕರೆದ್ರು. ಇದಾದ ಕೆಲವೇ ದಿನಗಳಲ್ಲಿ ಪಂಜಾಬ್ನ ಆಮ್ ಆದ್ಮಿ ಸರ್ಕಾರ ಇದೇ ಸಂದೀಪ್ ಪಾಠಕ್ ಮೇಲೆ 2 ಭ್ರಷ್ಟಾಚಾರದ FIR ಹಾಕಿದೆ. ಅಂದರೆ ಇವರು BJP ಸೇರಿದ ತಕ್ಷಣ ಕೇಸ್ ಹಾಕೋದು, ಇಲ್ಲ ವಿರೋಧಿಗಳಾಗಿದ್ದಾಗ ಕೇಸ್ ಹಾಕೋದು. ಎರಡೂ ಕಡೆ ಪೊಲೀಸ್ ವ್ಯವಸ್ಥೆ ಬರೀ ಸೇಡಿನ ರಾಜಕಾರಣಕ್ಕೆ ಬಳಕೆ ಆಗ್ತಿದೆ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾ ಇದ್ದಾರೆ. ಇನ್ನು ಕರ್ನಾಟಕದಲ್ಲಿ ಆಪರೇಷನ್ ಕಮಲದ ಹಿಸ್ಟರಿ ನಿಮ್ಗೆ ಗೊತ್ತೇ ಇದೆ. ಇಲ್ಲಿ ಭ್ರಷ್ಟಾಚಾರದ ಕಥೆಗಳು ಬೇರೆದ್ದೇ ಲೆವೆಲ್ ಇದ್ದಾವೆ. PWD ಮಿನಿಸ್ಟರ್ ಸತೀಶ್ ಜಾರಕಿಹೊಳಿ ಅವರೇ ಓಪನ್ ಆಗಿ ಕಮಿಷನ್ ದಂಧೆ ಈ ಮೊದಲು ಇತ್ತು, ಈಗಲೂ ಇದೆ, ಮುಂದೆನೂ ಇರುತ್ತೆ ಅಂತ ಒಪ್ಕೊಂಡಿದ್ದಾರೆ. ಇನ್ನು ಲೇಟೆಸ್ಟ್ ಆಗಿ ಶಿರಟ್ಟಿ MLA ಚಂದ್ರು ಲಮಾನಿ ಕೇವಲ 5 ಲಕ್ಷ ರೂಪಾಯಿ ಲಂಚ ತಗೊಳ್ತಾ 2026ರಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ದಾರೆ. ಜರ್ಮನಿ ಮೂಲದ ಪ್ರಸಿದ್ಧ ವರ್ಫಸಂಗ್ ಬ್ಲಾಗ್ ರಾಜಕೀಯ ವಿಶ್ಲೇಷಕ ಅನ್ಮೋಲ್ ಜೈನ್ ಇದನ್ನ ಪ್ಲೇ ಬುಕ್ ಆಫ್ ರಿಪ್ರೆಷನ್ ಅಂತ ಕರೀತಾರೆ. ಅಂದ್ರೆ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಸ್ಟೇಟ್ ಹೈಡ್ರಾ ತರಹ ಬಳಸಿ ವಿರೋಧ ಪಕ್ಷಗಳನ್ನ ಹತ್ತಿಕ್ತಾ ಇದೆ ಅಂತ. ಒಂದು ಕಡೆ ಆಕ್ಸ್ಫ್ಯಾಮ್ನಂಥ 20,000ಕ್ಕೂ ಹೆಚ್ಚು NGOಗಳ ಅಕೌಂಟ್ ಬ್ಲಾಕ್ ಮಾಡೋದು, ಮತ್ತೊಂದು ಕಡೆ ಭ್ರಷ್ಟರನ್ನು ಹೆದರಿಸಿ ತಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳೋದು. BTI ಪ್ರಾಜೆಕ್ಟ್ 2026 ವರದಿ ಕೂಡ ಭಾರತದ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ ಅಂತ ಎಚ್ಚರಿಕೆಯನ್ನು ಕೊಟ್ಟಿದೆ. ಇದು ಲೆಫ್ಟು, ರೈಟು ಅಥವಾ ಸೆಂಟರ್ ಪ್ರಾಬ್ಲಮ್ ಅಲ್ಲ, ಇದು ನಮ್ಮ ಟ್ಯಾಕ್ಸ್ ದುಡ್ಡಿನ ಪ್ರಾಬ್ಲಮ್ಮು. ಕಲ್ಲಿದ್ದಲು ಹಗರಣದ ನವೀನ್ ಜಿಂದಾಲು BJP ಸೇರಿದ ಮೇಲೆ ಅವರಿಗೆ ಪಾಸ್ಪೋರ್ಟ್ ನವೀಕರಣಕ್ಕೆ NOC ಸಿಗುತ್ತೆ. ಆದರ್ಶ್ ಹಗರಣದ ಅಶೋಕ್ ಚವ್ಹಾಣ್ BJP ಸೇರಿ ರಾಜ್ಯಸಭೆ MP ಆಗ್ತಾರೆ. ಅಲ್ಲಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಅಂದರೆ ಭ್ರಷ್ಟರನ್ನೆಲ್ಲ ತಮ್ಮ ಪಾರ್ಟಿಗೆ ಸೇರಿಸ್ಕೊಳ್ಳೋದು ಅಂತ ಒಂದು ಹೊಸ ಡೆಫಿನಿಷನ್ ಬರೆದಿದ್ದಾರೆ. ನಿಮಗೆ ಈ ವಾಷಿಂಗ್ ಮೆಷಿನ್ ಲಾಜಿಕ್ ಬಗ್ಗೆ ಏನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಯುವ ಜನರು ಕೇವಲ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಟೈಮ್ ಪಾಸ್ ಮಾಡೋದಲ್ಲ, ನಮ್ಮ ಡೆಮೋಕ್ರಸಿ ಹೇಗೆ ಡ್ರೈ ಕ್ಲೀನ್ ಆಗ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.